ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಗಿ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ತಾಯಿಯ ಮೆದುಳು ಅಥವಾ ಮಾಮ್ಸ್ ಬ್ರೈನ್ ಎಂದರೆ ಏನು? ಆಪ್ಷನ್ಸ್: ಎ ಮರೆವು, ಬಿ ಬಾಣಂತನ, ಸಿ ಗರ್ಭಧಾರಣೆ, ಡಿ ತಾಯ್ತನ. ಸರಿಯಾದ ಉತ್ತರ ಆಪ್ಷನ್ ಎ ಮರೆವು. ಮಗು ಆದ ಮೇಲೆ ತಾಯಿಯ ಮೆದುಳು ಸ್ವಲ್ಪ ಬದಲಾಗುತ್ತದೆ. ತಾಯಿಗೆ ಮರೆವು ಶುರುವಾಗುತ್ತದೆ. ಇದನ್ನು ಮಾಮ್ಸ್ ಬ್ರೈನ್ ಎಂದು ಕರೆಯುತ್ತಾರೆ. ಅಧ್ಯಯನಗಳ ಪ್ರಕಾರ ನೆನಪಿಸಿಕೊಳ್ಳುವ ಭಾಗ ಮೆದುಳಿನಲ್ಲಿ ಚಿಕ್ಕದಾಗಿ, ಫೀಲಿಂಗ್ಸ್ ಮತ್ತು ಎಮೋಷನ್ ಭಾಗ ದೊಡ್ಡದಾಗುತ್ತದೆ. ಇದರಿಂದ ತಾಯಿಗೆ ಮಗುವಿನ ಮೇಲೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುತ್ತದೆ. ತಾಯಿಗೆ ಇದೇ ಕಾರಣದಿಂದ ಮರೆವು ಶುರುವಾಗಿ ತಮ್ಮ ಬಗ್ಗೆ ಚಿಕ್ಕ ವಿಷಯವನ್ನು ಕೆಲವೊಮ್ಮೆ ಮರೆಯುತ್ತಾರೆ. ಆದರೆ ಮಗುವಿನ ಬಗ್ಗೆ ಮತ್ತು ಮಗುವಿಗೆ ಬೇಕಾಗಿರುವುದರ ಬಗ್ಗೆ ಚೆನ್ನಾಗಿ ನೆನಪಿರುತ್ತದೆ. ಏಕೆಂದರೆ ತಾಯಿಯ ಬ್ರೈನ್ ಬೆಸ್ಟ್ ಮಾಮ್ ಆಗುವುದರಲ್ಲಿ ಬ್ಯುಸಿಯಾಗಿರುತ್ತದೆ. ಎರಡನೇ ಪ್ರಶ್ನೆ, ಮರಣದ ನಂತರ ದೀಪವನ್ನು ಯಾಕೆ ಬೆಳಗಿಸಿ ಇಡುತ್ತಾರೆ? ಆಪ್ಷನ್ಸ್: ಎ ಸೂತಕ, ಬಿ ಆತ್ಮರೂಪ, ಸಿ ಮುಕ್ತಿಗಾಗಿ, ಡಿ ಆತ್ಮಜ್ಯೋತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆತ್ಮಜ್ಯೋತಿ. ದೇಹವು ಅಣತೆಯಾದರೆ ಆತ್ಮವು ಜ್ಯೋತಿ ಇದ್ದಂತೆ. ಆತ್ಮವು ಈ ಸೃಷ್ಟಿಗೆ ಬಂದಾಗ ದೇಹವನ್ನು ಪಡೆದುಕೊಳ್ಳಲು ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತದೆ. ಒಮ್ಮೆ ದೇಹ ಪ್ರವೇಶಿಸಿದ ನಂತರ ಋಣ ಇರುವವರೆಗೂ ಆ ದೇಹದಲ್ಲಿಯೇ ಇದ್ದು ತನ್ನ ಕರ್ಮಗಳನ್ನು ಮಾಡುತ್ತದೆ. ಋಣ ಮುಗಿದ ತಕ್ಷಣವೇ ಆ ದೇಹವನ್ನು ತ್ಯಜಿಸಿ ತನ್ನ ಕರ್ಮಕ್ಕೆ ಅನುಸಾರವಾಗಿ ಮುಂದಿನ ಜನ್ಮವನ್ನು ಪಡೆಯುತ್ತದೆ. ಇಲ್ಲಿ ಮರಣವು ಕೇವಲ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಅದು ಎಂದಿಗೂ ಮೃತ್ಯುವನ್ನು ಹೊಂದುವುದಿಲ್ಲ. ಅದು ಕೇವಲ ತನ್ನ ದೇಹವನ್ನು ಬದಲಾಯಿಸುತ್ತದೆ. ಆತ್ಮವು ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ. ಆತ್ಮಕ್ಕೆ ಸಾವಿಲ್ಲದ ಕಾರಣ ಈ ಆತ್ಮಜ್ಯೋತಿಯ ಪ್ರತೀಕವಾಗಿ ದೀಪವನ್ನು ಮರಣದ ನಂತರ ಬೆಳಗಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಹೆಸರನ್ನು ಹೊಂದಿರುವ ವಿಶ್ವದ ಏಕೈಕ ಸಾಗರ ಯಾವುದು? ಆಪ್ಷನ್ಸ್: ಎ ಅಟ್ಲಾಂಟಿಕ್ ಸಾಗರ, ಬಿ ಪೆಸಿಫಿಕ್ ಸಾಗರ, ಸಿ ಆರ್ಟಿಕ್ ಸಾಗರ, ಡಿ ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರವು ಭಾರತದ ಹೆಸರನ್ನು ಹೊಂದಿರುವ ಏಕೈಕ ಸಾಗರವಾಗಿದೆ. ಭಾರತವು ಪೂರ್ವ ಮತ್ತು ಪಶ್ಚಿಮ ಏಷ್ಯಾದ ನಡುವಿನ ಕೇಂದ್ರ ಬಿಂದುದಲ್ಲಿದೆ. ಅಂದರೆ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಬರುತ್ತದೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಭಾರತ ಹೊಂದಿರುವಷ್ಟು ಉದ್ದದ ಕರಾವಳಿಯನ್ನು ಬೇರೆ ಯಾವುದೇ ದೇಶ ಹೊಂದಿಲ್ಲ. ಅದಕ್ಕಾಗಿಯೇ ಪ್ರಾಚೀನ ಕಾಲದಿಂದಲೂ ಸಾಗರದ ತಲೆಯಲ್ಲಿರುವ ಆಯಕಟ್ಟಿನ ಸ್ಥಳಕ್ಕಾಗಿ ಈ ಹೆಸರನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ನೀವು ಶ್ರೀಮಂತರಾಗಬೇಕಾದರೆ ಏನು ಮಾಡಬೇಕು ಮತ್ತು ಯಾವುದು ಬಹಳ ಮುಖ್ಯ? ಆಪ್ಷನ್ಸ್: ಎ ಉಳಿಸುವುದು, ಬಿ ಜ್ಞಾನ, ಸಿ ತಾಳ್ಮೆ, ಡಿ ಕಠಿಣ ಕೆಲಸ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ನೀತಿಗಳ ಪ್ರಕಾರ ಪ್ರತಿ ಕೆಲಸದಲ್ಲಿ ಯಶಸ್ಸಿಗೆ ಧನಾತ್ಮಕ ಮತ್ತು ಸರಿಯಾದ ಚಿಂತನೆಯು ಅತ್ಯಂತ ಮುಖ್ಯವಾಗಿದೆ. ಹಾಗಾಗಿ ಯಾವಾಗಲೂ ಧನಾತ್ಮಕವಾಗಿ ಯೋಚಿಸುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಒಳಿತು. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಇಲ್ಲದೆ ಯಶಸ್ಸು ಸಾಧಿಸಲಾಗುವುದಿಲ್ಲ. ನೀವು ಶ್ರೀಮಂತರಾಗಲು ಬಯಸಿದರೆ ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿರಬೇಕು ಮತ್ತು ನಿಮ್ಮ ಗಮನವನ್ನು ನೀವು ಗುರಿಯ ಮೇಲೆ ಕೇಂದ್ರೀಕರಿಸಬೇಕು. ಹಣ ಗಳಿಸಲು ಒಂದಿಷ್ಟು ರಿಸ್ಕ್ ತೆಗೆದುಕೊಳ್ಳುವುದು ಅಗತ್ಯ. ಶ್ರೀಮಂತನಾಗಲು ಬಯಸುವ ವ್ಯಕ್ತಿಯು ಅಪಾಯಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಹೆದರಬಾರದು. ಆದರೆ ಬುದ್ಧಿವಂತಿಕೆಯಿಂದ ಯೋಚಿಸಿದ ನಂತರ ಅಪಾಯಕ್ಕೆ ಸರಿಯಾದ ಉಪಾಯಗಳನ್ನು ತೆಗೆದುಕೊಳ್ಳಬೇಕು. ಶ್ರೀಮಂತರಾಗಬೇಕೆಂದಾಕ್ಷಣ ಎಲ್ಲರಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಶ್ರೀಮಂತಿಕೆಯ ಸುಖವನ್ನು ಅನುಭವಿಸಬೇಕಾದರೆ ಅದು ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಒಂದೇ ಕ್ಷಣದಲ್ಲಿ ಯಾರಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಫಲಿತಾಂಶದ ಬಗ್ಗೆ ಯೋಚಿಸದೆ ನಿರಂತರವಾಗಿ ಸರಿಯಾದ ಕಾರ್ಯಗಳನ್ನು ಮಾಡುತ್ತಲೇ ಇರಬೇಕು. ಇದಕ್ಕಾಗಿ ಒಬ್ಬ ವ್ಯಕ್ತಿಯು ತಾಳ್ಮೆ ಮತ್ತು ಸಂಯಮವನ್ನು ಹೊಂದಿರುವುದು ಬಹಳ ಮುಖ್ಯ. ಹಾಗೂ ವ್ಯಕ್ತಿಯು ಯಾವಾಗಲೂ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಬೇಕು ಮತ್ತು ಹಣವನ್ನು ಉಳಿಸಲು ಕಲಿಯಬೇಕು. ಶ್ರೀಮಂತರಾಗಲು ನಿಮ್ಮ ಆದಾಯವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು. ಇನ್ನು ಕೊನೆಯದಾಗಿ, ಸಂಪತ್ತು ಗಳಿಸಲು ಜ್ಞಾನ ಮತ್ತು ಶಿಕ್ಷಣ ಬಹಳ ಮುಖ್ಯವಾದ ಅಂಶವಾಗಿದೆ. ಜ್ಞಾನವೇ ಸಂಪತ್ತು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ನೀವು ವಿದ್ಯಾವಂತರಾಗಿದ್ದರೆ ಮತ್ತು ನುರಿತ ವ್ಯಕ್ತಿಗಳಾಗಿದ್ದರೆ ನೀವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಮತ್ತು ಹೆಚ್ಚಿನ ಹಣವನ್ನು ಗಳಿಸಬಹುದು.
6ನೇ ಪ್ರಶ್ನೆ, ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಒತ್ತಡ ನಿವಾರಣೆ, ಬಿ ಆರೋಗ್ಯ ವೃದ್ಧಿ, ಸಿ ಆತ್ಮವಿಶ್ವಾಸ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಕು ಪ್ರಾಣಿಗಳು ನಮ್ಮ ನೋವನ್ನು ಕಡಿಮೆ ಮಾಡುತ್ತವೆ. ಅದರಲ್ಲೂ ಕ್ರೋನಿಕ್ ಇಲೇನೆಸ್ನಿಂದ ಬಳಲುವವರು ಸಾಕು ಪ್ರಾಣಿಗಳ ಸಂಘದಲ್ಲಿ ಚೇತರಿಸಿಕೊಂಡ ಉದಾಹರಣೆಗಳಿವೆ. ಪ್ರಾಣಿಗಳನ್ನು ಮುದ್ದು ಮಾಡುವಾಗ ಹಾಗೂ ಅವು ವಾಪಸ್ಸು ಅಷ್ಟೇ ಪ್ರೀತಿಯನ್ನು ತೋರುವಾಗ ರೋಗಿಗಳು ನೋವು ಮರೆಯುವ ಸಾಧ್ಯತೆಗಳು ಹೆಚ್ಚಿವೆ. ಮೀನು, ಬೆಕ್ಕು, ನಾಯಿ, ಪಕ್ಷಿಗಳು ಒತ್ತಡವನ್ನು ನಿವಾರಿಸುತ್ತದೆ. ಅವುಗಳ ಓಡಾಟ, ವರ್ತನೆ ನಿಮ್ಮಲ್ಲಿ ಹೊಸ ಹುರುಪನ್ನು ತುಂಬುತ್ತದೆ. ಅಲ್ಲದೆ ಕೆಲವು ಪ್ರಾಣಿಗಳು ಎಷ್ಟು ಚುರುಕಾಗಿರುತ್ತವೆ ಎಂದರೆ ತಮ್ಮ ಯಜಮಾನನ ಮನಸ್ಸು ಸರಿ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತವೆ ಹಾಗೂ ಅವರ ಮೂಡ್ ಸರಿ ಮಾಡಲು ತಮ್ಮಿಂದಾಗುವ ಎಲ್ಲಾ ಪ್ರಯತ್ನವನ್ನು ಮಾಡುತ್ತವೆ. ಸಣ್ಣ ಮಕ್ಕಳ ಸುತ್ತ ಸಾಕು ಪ್ರಾಣಿಗಳು ಓಡಾಡುತ್ತಿದ್ದರೆ ಮಕ್ಕಳ ಇಮ್ಯುನಿಟಿ ಪವರ್ ಹೆಚ್ಚುತ್ತದೆ. ಇದನ್ನು ಸಾಕಷ್ಟು ಅಧ್ಯಯನಗಳು ಸಹ ಸಾಬೀತು ಮಾಡಿವೆ. ಇನ್ನು ಪೆಟ್ಸ್ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅವುಗಳು ತೋರುವ ಪ್ರೀತಿ, ಸದಾ ಬಳಿಯೇ ಸುತ್ತುತ್ತಿರುವಾಗ ಸಿಗುವ ಕಾಳಜಿ ನಮ್ಮ ಸೆಲ್ಫ್ ಎಸ್ಟೀಮ್ ಅನ್ನು ಹೆಚ್ಚಿಸುತ್ತವೆ. 7ನೇ ಪ್ರಶ್ನೆ, ಬುಲೆಟ್ ಗಾಡಿಯ ದೇವಸ್ಥಾನ ಭಾರತದ ಯಾವ ನಗರದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಮದುರೈ, ಬಿ ಪೂನಾ, ಸಿ ಜೋಧ್ಪುರ್, ಡಿ ರಾಂಚಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೋಧ್ಪುರ್. ನಮ್ಮ ಜನರಲ್ಲಿ ದೇವತೆಗಳ ಪೂಜೆಯನ್ನು ಕೂಡ ಮೀರಿದ ಕೆಲವು ಧಾರ್ಮಿಕ ನಂಬಿಕೆಗಳಿವೆ ಮತ್ತು ಕೆಲವು ದೇಗುಲಗಳು ಅಂತಹ ಅಸಾಮಾನ್ಯ ನಂಬಿಕೆಗಳ ಆಚರಣೆಗೆ ಹೆಸರುವಾಸಿಯಾಗಿವೆ. ಅಂತಹ ವಿಚಿತ್ರ ದೇವಾಲಯಗಳಲ್ಲಿ ಒಂದು ಬುಲೆಟ್ ಬಾಬಾ ದೇವಸ್ಥಾನ. ಜೋಧ್ಪುರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಬಂದಾಯಿ ಗ್ರಾಮದಲ್ಲಿ ಬುಲೆಟ್ ಬಾಬಾ ದೇವಸ್ಥಾನವಿದೆ. ವಿಚಿತ್ರವೆಂದರೆ ಇಲ್ಲಿ ದೇವರ ಮೂರ್ತಿಯನ್ನು ಪೂಜಿಸುವುದಿಲ್ಲ, ಬದಲಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅನ್ನು ಪೂಜಿಸುತ್ತಾರೆ. ಈ ಬುಲೆಟ್ ಇಲ್ಲಿನ ಭಕ್ತರ ಪಾಲಿಗೆ ಬರೀ ವಾಹನವಲ್ಲ, ಇದು ದೇವರ ಪ್ರತಿರೂಪ. ಅದು ಅಲ್ಲದೆ ಅದೆಷ್ಟೋ ಪವಾಡಗಳನ್ನು ಮಾಡುವ ಶಕ್ತಿ ಈ ಬೈಕಿಗೆ ಇದೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. 8ನೇ ಪ್ರಶ್ನೆ, ಸಾಮಾನ್ಯವಾಗಿ ನೆತ್ತಿಯಲ್ಲಿ ಕಂಡುಬರುವ ಡ್ಯಾಂಡ್ರಫ್ ಸಮಸ್ಯೆಗೆ ಯಾವುದು ಸುಲಭ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಮೆಂತ್ಯಕಾಳು, ಬಿ ಟೀ ಟ್ರೀ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ಕರಿಬೇವು. ಸರಿಯಾದ ಉತ್ತರ ಆಪ್ಷನ್ ಬಿ ಟೀ ಟ್ರೀ ಎಣ್ಣೆ. ಎಲ್ಲ ಮೊಡವೆ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಔಷಧಿಯಾಗಿ ಚಹಾ ಮರದ ಎಣ್ಣೆಯನ್ನು ಬಳಕೆ ಮಾಡಲಾಗುತ್ತದೆ. ಬ್ಯಾಕ್ಟೀರಿಯಾದ ಸೋಂಕುಗಳ ವಿರುದ್ಧ ಹೋರಾಡುವ ಅಸಾಧಾರಣ ಶಕ್ತಿಯನ್ನು ಇದು ಹೊಂದಿದೆ. ಶಾಂಪೂವಿಗೆ 1 ಹನಿ ಅಥವಾ 2 ಹನಿ ಟೀ ಟ್ರೀ ಎಣ್ಣೆಯನ್ನು ಸೇರಿಸಿ ಇದನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿ ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯುವುದರಿಂದ ಡ್ಯಾಂಡ್ರಫ್ನಂತಹ ಸಮಸ್ಯೆಯಿಂದ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. 9ನೇ ಪ್ರಶ್ನೆ, ನೆಗಡಿ, ಕೆಮ್ಮಿಗೆ ತಕ್ಷಣ ಪರಿಹಾರ ಒದಗಿಸುವ ಚಹಾ ಯಾವುದು? ಆಪ್ಷನ್ಸ್: ಎ ಕಾಳು ಮೆಣಸಿನ ಚಹಾ, ಬಿ ಶುಂಠಿ ಚಹಾ, ಸಿ ದಾಲ್ಚಿನ್ನಿ ಚಹಾ, ಡಿ ಏಲಕ್ಕಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ದಾಲ್ಚಿನ್ನಿ ಚಹಾ ರೋಗ ನಿರೋಧಕ ವ್ಯವಸ್ಥೆಯನ್ನು ಉತ್ತಮಪಡಿಸುವುದಲ್ಲದೆ ತನ್ನಲ್ಲಿ ಆಂಟಿಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿದೆ. ನೀರಿನಲ್ಲಿ ದಾಲ್ಚಿನ್ನಿ ಚಕ್ಕೆಯನ್ನು ಪುಡಿ ಮಾಡಿ ಹಾಕಿ ಜೊತೆಗೆ ಕಾಳು ಮೆಣಸು ಸೇರಿಸಿ ಚೆನ್ನಾಗಿ ಕುದಿಸಿ ಅದು ಆರಿದ ನಂತರ ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ದಾಲ್ಚಿನ್ನಿ ಚಹಾ ಕುಡಿಯುವುದರಿಂದ ಕೆಮ್ಮು, ಕಫ, ಉರಿಯೂತ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಹಾಗೆಯೇ ಕಾಳು ಮೆಣಸಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಹೇರಳವಾಗಿದ್ದು ಉಸಿರಾಟ ವ್ಯವಸ್ಥೆಗೆ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಹಾಗಾಗಿ ನೀರಿನಲ್ಲಿ ಕಾಳು ಮೆಣಸಿನ ಪುಡಿ ಸೇರಿಸಿ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ತುಳಸಿ ಎಲೆಗಳನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಇದು ಆರಿದ ನಂತರ ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಜ್ವರದ ಲಕ್ಷಣಗಳ ಸಹಿತ ಕೆಮ್ಮು, ಕಫ, ನೆಗಡಿ ಸಮಸ್ಯೆ ದೂರವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರ್ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.